ನಿಂತ್ಕೋ. ಯಾರು ನೀನು? ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ ಇಲ್ಲ ಕಣ್ ಕಾಣಿಸ್ತಾ ಇಲ್ವಾ? ನನಗೆ ತಲೆನೂ ಕೆಟ್ಟಿಲ್ಲ, ಕಣ್ಣುಗಳು ಚೆನ್ನಾಗಿ ಕಾಣಿಸ್ತಿದೆ. ಮೊದಲು ನೀನು ಯಾರು ಅಂತ ಹೇಳು. ಈ ರೀತಿ ಹೊಡೆಯೋದು ನನ್ನ ಹೆಂಡತಿ ಮಾತ್ರ. ಅದು ಆಗಲೇ ಹಾವು ಒಳಗಡೆ ಹೋಗಿತ್ತಲ್ವಾ, ಅದಕ್ಕೆ ಹಾಗೆಲ್ಲ ಕೇಳಿದೆ. ಇವ್ರಿಗೆ ನಿಜ ವಿಷಯ ಹೇಳಿದ್ರೆ ಕೆಲಸ ಕೆಟ್ಟೋಗುತ್ತೆ. ಯಾವಾಗ ಯಾರ ಮುಂದೆ ಬಾಯ್ ಬಿಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಇವ್ರಿಗೆ ಈ ವಿಷಯ ಗೊತ್ತಾಗ್ಲೇಬಾರ್ದು. ಇಲ್ಲೇನ್ ಮಾಡ್ತಿದ್ದೀರಾ? ಕಾಣಿಸ್ತಿಲ್ಲ ಸೊಪ್ಪು, ಕಾವಲು ಕಾಯ್ತಾ ಇದ್ದೀನಿ. ಒಂದೇ ಕಡೆ ನಿಂತ್ಕೊಂಡ್ರೆ ಕಾವಲು ಕಾಯ್ದಂಗೆ ಹೇಗಾಗತ್ತೆ? ಮತ್ತಿನ್ನೇನು ಮಾಡಬೇಕು? ಮನೆ ಸುತ್ತ ಪಹರೆ ಹಾಕಬೇಕು, ಆಗ್ಲೇ ಅದು ಕಾವಲು ಅಂತ ಅನಿಸ್ಕೊಳ್ಳೋದು. ಹೌದಲ್ವಾ? ಸರಿ, ನಾನು ಹೋಗಿ ಮನೆ ಸುತ್ತ ಒಂದು ರೌಂಡ್ ಹೊಡ್ಕೊಂಡು ಬರ್ತೀನಿ, ನಿನ್ನ ಬಾಗಿಲನ್ನ ನೋಡ್ಕೊ. ನಾನು ಯಾರಾದ್ರೆ ನಿನಗೇನು? ನಿನ್ ಗುರ್ತು ಪರಿಚಯ ಆಗ್ಲಿಲ್ಲ. ನಾನು ಯಾಕೆ ಗುರುತು ಪರಿಚಯ ಮಾಡ್ಕೋಬೇಕು? ಅಹಂಕಾರದ ಮಾತಾಗ್ಲಿ, ಅತಿರೇಕದ ವರ್ತನೆ ಆಗಲಿ ನಾನು ಸಹಿಸೋದಿಲ್ಲ. ನಾನು ಅಷ್ಟೇ. ಅಪರಿಚಿತರ ಮುಂದೆ ಅಯ್ಯ ಅಂತ ತಲೆನೂ ಬಾಗ್ಸಲ್ಲ, ಕೈ ಕೂಡ ಕಟ್ಟಲ್ಲ. ಪರವಾಗಿಲ್ವ? ಮಾತಿಗೆ ಮಾತು ಚೆನ್ನಾಗಿ ಕೊಡ್ತೀಯ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋದು ಆಗಿನ ಕಾಲ. ಮಾತಾಡಿದ್ರೆ ಮರ್ಯಾದೆ ಅನ್ನೋದು ಈಗಿನ ಕಾಲ. ಶಬಾಷ್, ನಿನ್ನ ಗುಂಡಿಗೆಯಲ್ಲಿರೋ ಧೈರ್ಯನ ಮೆಚ್ಚಬೇಕಾದ್ದೆ. ನಿನ್ನ ಶಬಾಷ್ಗಿರಿಗೆ ನಾನು ಇಲ್ಲಿಗೆ ಬಂದಿಲ್ಲ. ನನಗೆ ಮುಖ್ಯವಾದ ಕೆಲಸ ಇದೆ. ನಾನು ಇಲ್ಲಿಂದ ಹೋಗಬೇಕು. ಇವನು ಹೇಳ್ತಾ ಇರೋದನ್ನ ನೋಡಿದ್ರೆ ನಾಗಿಣಿ ಇವನ್ ರೂಪದಲ್ಲಿ. ನಾಗಿಣಿ ಅಲ್ಲ. ಅಲ್ಲ ಅಂದ್ರೆ ನಾನು ನಂಬಲ್ಲ. ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಏನ್ ಹೇಳ್ತಾ ಇದ್ದೀಯಾ? ಒಂದು ವೇಳೆ ನಾನು ನಾಗಿಣಿ ಆಗಿದ್ದಿದ್ರೆ ನೀವು ಹಾಕಿರೋ ಭಸ್ಮನ ಅದು ಹೇಗೆ ದಾಟಿ ಒಳಗಡೆ ಬರ್ತಾ ಇದ್ದೆ ನಾನು? ಅಷ್ಟಕ್ಕೂ ನೀನು ಭಸ್ಮ ದಾಟಿ ಹೊರಗೆ ಹೋಗಿಲ್ವಲ್ಲ. ದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ ನಾ ಯಾರು ಬಂದ ನಿನಗೆ
ಈಗಲಾದ್ರೂ ಗೊತ್ತಾಯ್ತಾ ನಾನು ಯಾವ ನಾಗನೋ ಅಲ್ಲ ನಾಗಿಣಿನೋ ಅಲ್ಲ ಅಂತ? ಹಾಗಾದ್ರೆ ಹೇಳು, ನೀನು ಯಾರು? ನಾನು ಯಾರು ಅನ್ನೋದು ಮುಖ್ಯನೋ ಅಥವಾ ನಿಮ್ಮ ಮನೆಯಲ್ಲಿರೋ ನಾಗಿಣಿ ಸಾಯೋದು ಮುಖ್ಯನೋ? ನನ್ನ ಮನೆಯಲ್ಲಿರುವ ನಾಗಿನಿ ಬಗ್ಗೆ ನಿನ್ಗೆ ಯಾಕೆ ಗೊತ್ತಾಯ್ತು? ನಾನು ಸರ್ವಾಂತರ್ಯಾಮಿ. ಎಲ್ಲೇ ಏನೇ ನಡೆದ್ರೋ ನನಗೆ ಗೊತ್ತಾಗತ್ತೆ. ಒಂದು ವಿಷಯ ಹೇಳ್ತೀನಿ, ನೀನು ಆ ಹುಡುಗನ ಬಂಧಿಸಿದ್ಯಲ್ಲ, ಆ ಹುಡುಗ ಯಾವುದೇ ನಾಗನೋ ಅಲ್ಲ ನಾಗಿಣಿನೋ ಅಲ್ಲ, ನಿನ್ನ ಹಾಗೆ ನನ್ನ ಹಾಗೆ ಒಬ್ಬ ಮನುಷ್ಯ. ಆದರೆ ಅವನ ಜೊತೆಲಿ ಬಂದಿದ್ದಾಳಲ್ಲ ಅಮೃತ, ಅವಳೇ ನಿಜವಾದ ನಾಗಿಣಿ. ಅವಳೇ ನಿಮ್ಮ ಊರಲ್ಲಿ ಪೂಜೆ ನಿಲ್ಲೋದಕ್ಕೆ ಮುಖ್ಯ ಕಾರಣ. ಗುರುಗಳೇ, ನಾನು ದಮಯಂತಿ, ದಯಮಾಡಿ ದರ್ಶನ ಕೊಡಿ. ಹೇಳು ದಮಯಂತಿ, ನನ್ನನ್ನು ನೆನೆದ ಕಾರಣ? ಗುರುಗಳೇ, ನಿಮ್ಮನ್ನು ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ? ನನ್ನ ಮೊಮ್ಮಗ ಅರ್ಜುನ್ ಅಪಾಯದಲ್ಲಿದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಅದು ಅನುಮಾನ ಅಲ್ಲ, ವಾಸ್ತವ. ಅದಕ್ಕೆ ಪರಿಹಾರ ನಾನೇ ವಿಷ್ಣುಪುರಕ್ಕೆ ಹೋಗ್ಲಾ ಗುರುಗಳೇ? ನೀನು ಅಲ್ಲಿಗೆ ಹೋದ್ರೆ ಅಟ್ಟದಲ್ಲಿ ಕರಗುವ ಸಮಸ್ಯೆ ಪರ್ವತದಂತೆ ನಿರ್ಮಾಣ ಆಗುತ್ತೆ. ಮತ್ತೆ ಇದಕ್ಕೇನ್ ಪರಿಹಾರ? ಇದಕ್ಕೆ ಪರಿಹಾರ ನಿನ್ನಿಂದಲೂ ಸಾಧ್ಯವಿಲ್ಲ, ನನ್ನಿಂದಲೂ ಸಾಧ್ಯವಿಲ್ಲ. ಏನು ಗುರುಗಳೇ ತಾವು ಹೀಗೆ ಹೇಳ್ತಾ ಇದ್ದೀರಾ? ಇದು ಆ ವಿಧಾತನ ಲಿಖಿತ. ವಿಧಾತನ ಮೇಲೆ ಹಾಕಿ ನನ್ನ ಆತಂಕನ ಇನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀರಲ್ಲ ಗುರುಗಳೇ. ಪೂರ್ವ ಬರಹಗಳಿಗೆ ಸುರರು, ಅಸುರರು, ನಾಗಗಳು ಮಾನವರಾಗಿದ್ದರೂ ಸಹ ಪ್ರತಿಯೊಬ್ಬರೂ ತಲೆ ಬಾಗಲೇಬೇಕು. ಅದು ವಿಧಿ ನಿಯಮ. ಅದನ್ನು ಬದಲಾಯಿಸಲು ಹರಿಹರರಿಂದಲೂ ಸಾಧ್ಯವಿಲ್ಲ. ಹಾಗಾದ್ರೆ ನನ್ನ ಮೊಮ್ಮಗ ಅರ್ಜುನ್ನ ಯಾರು ಕಾಪಾಡ್ತಾರೆ? ಅಮೃತ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಹಿಂದೆ ನಾನು ಈ ವಿಷಯನ ಹೇಳಿದ್ದೆ, ನೀನು ಮರ್ತಿರೋ ಹಾಗಿದೆ. ಅರ್ಜುನನ್ನ ಅಮೃತ ಅಷ್ಟು ಸುಲಭವಾಗಿ ಕಾಪಾಡೋಕ್ಕಾಗೋದಿಲ್ಲ ದಮಯಂತಿ. ಅವಳ ಪ್ರಾಣವನ್ನೇ ಇದಕ್ಕಾಗಿ ಒತ್ತಿ ಇಡಬೇಕಾಗುತ್ತೆ. ಆದರೆ ಕೊನೆಯ ಹಂತದಲ್ಲಿ ಅಮೃತ ಅರ್ಜುನನ್ನ ಕಾಪಾಡಿಕೊಳ್ತಾಳೆ. ನೀನು ನಿಶ್ಚಿಂತೆಯಿಂದ ಇರು. ಪರಿಸ್ಥಿತಿ ನಿನ್ನ ಕೈ ಮೀರಿ ಹೋಗಿದೆ. ಇನ್ನು ನಾನು ಬರ್ತೇನೆ.
ಅವನು ಹೇಳಿದ್ದು ನಿಜ ಆಗಿದ್ದರೆ ನಮ್ಮೂರು ದೇವಸ್ಥಾನ ಹಾಗೆ ನಿಮ್ಮ ಮನೆಗೆ ಹಿಡ್ದಿರೋ ಗ್ರಹಚಾರ ಬಿಟ್ಟೋಗುತ್ತೆ. ಅವನು ಯಾರೋ ಆದರೆ ಅವನ ಮಾತಲ್ಲಿ ಒಂದು ಪ್ರಾಮಾಣಿಕತೆ ಇತ್ತು. ಅಷ್ಟೇ ಅಲ್ಲ, ಅವನಿಗೂ ನಾಗಗಳಿಗೂ ಏನೋ ದ್ವೇಷ ಇರೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಅವನು ನಮಗೆ ಸಹಾಯ ಮಾಡಕ್ಕೆ ಬಂದಿರೋದು, ಅಥವಾ ಈ ನಾಗಿನ ಸತ್ರೆ ಲಾಭ ಆಗುವ ಥರ ಅನಿಸ್ತಾ ಇದೆ. ಅದೆಲ್ಲ ನಮ್ಗೆ ಯಾಕೆ? ಶತ್ರುವಿನ ಶತ್ರು ಮಿತ್ರ ಅಂತ ನಿಮಗೆ ಗೊತ್ತಿಲ್ವಾ? ಅವರಿಬ್ಬರ ದ್ವೇಷದಲ್ಲಿ ಲಾಭ ಆಗ್ತಿರೋದು ನಮಗೆ ತಾನೇ. ಅದನ್ನು ನಾವು ಸಂತೋಷದಿಂದ ಸ್ವೀಕರಿಸೋಣ ಅಷ್ಟೇ. ನೀವು ಹೇಳ್ತಿರೋದು ಒಂದು ರೀತಿ ಸತ್ಯನೇ. ಅಣ್ಣ, ಇದೇನಿದು? ಇದು ನಾಗಿನಿ ಪಾಲ್ಗೆ ಯಮಭಾಷ. ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳೋಣ. ಇದು ನಾಗದಾಳ ಬೇರಿನ ಗಂಧ. ಇದನ್ನ ಮನೆ ಒಳಗಡೆ ಸಿಂಪಡಿಸಿದ್ರೆ, ನಮ್ಮನೆಯಲ್ಲಿ ಹಾವುಗಳಿದ್ರೆ ನಮ್ಮನೆಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇದರ ಪರಿಮಳ ಮನೆಯೆಲ್ಲ ಆವರಿಸಿ ಆ ನಾಗಿನಿ ಎಲ್ಲೇ ಇದ್ರು ಕ್ಷಣ ಮಾತ್ರದಲ್ಲಿ ಸತ್ತೋಗ್ತಾಳೆ. ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಉಸಿರು ಕಟ್ಟಾಗ ಆಗ್ತಿದೆ. ಇಲ್ಲ, ನಾನು ಚೀರಿದ್ರೆ ನಾನು ಇಲ್ಲೇ ಇದ್ದೀನಿ ಅಂತ ಶತ್ರುಘ್ನಿಗೆ ಗೊತ್ತಾಗುತ್ತೆ. ಅವನೇ ಬಂದು ನನ್ನನ್ನು ಕೊಂದ್ಬಿಡ್ತಾನೆ. ನಾನು ಈ ಹಿಂಸೆನ ಅನ್ಭವಿಸಿದ್ರು ಪರವಾಗಿಲ್ಲ.
ಅಯ್ಯಯ್ಯೋ ಇವನನ್ನು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನಾನು ಇವನನ್ನು ಕಾಪಾಡಿದ್ರೆ ನನ್ನ ಗುರಿನ ನಾನು ಸುಲಭವಾಗಿ ಮುಟ್ಬೋದು ಅನ್ಸುತ್ತೆ. ಆದರೆ ಇವನನ್ನು ಹೇಗೆ ಕಾಪಾಡಲಿ? ಅಯ್ಯೋ ಇವನನ್ನ ಹೇಗೆ ಕಾಪಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇವನನ್ನ ಕಾಪಾಡೋದಕ್ಕಿರೋದು ಒಂದೇ ದಾರಿ, ಇವನನ್ನ ರೂಮಿಂದ ಹೊರಗೆ ಕಳಿಸ್ಬೇಕು. ಇಲ್ಲ, ರೂಮಲ್ಲಿ ತುಂಬಿಕೊಂಡಿರೋ ಗಾಳಿನ ಹೊರಗೆ ಹಾಕಬೇಕು. ಪರಮೇಶ್ವರ, ನನ್ನನ್ನು ಕಾಪಾಡೋದಿಕ್ಕಿರೋದು ನೀನೊಬ್ನೇ. ದಯವಿಟ್ಟು ನೀನೇ ನನ್ನನ್ನು ಕಾಪಾಡು ತಂದೆ. ಇದರಿಂದ ನನ್ನ ಪ್ರಾಣನೇ ಹೋಗೋ ಹಾಗಿದೆ. ಹೀಗೆ ನಾನು ಸತ್ರೆ ನನ್ನ ಹೋರಾಟ ಎಲ್ಲ ವ್ಯರ್ಥ ಆಗೋಗುತ್ತೆ.